ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ಮಕ್ಕಳೇ, ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 1:2 ಏನು ಹೇಳುತ್ತಂದ್ರೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲು ಇರುಳು ಧ್ಯಾನಿಸುತ್ತಾ ಇರುವವನು ಅವನು ಎಷ್ಟೋ ಧನ್ಯನು. ಯಾರು ಧನ್ಯರು, ಯಾರು ಭಾಗ್ಯವಂತರಂದರೆ, ಸತ್ಯವೇದವನ್ನು ಹಗಲಿರುಳು ಓದಿ ಧ್ಯಾನಿಸಬೇಕು. ದೇವರ ವಾಕ್ಯಗಳನ್ನ ನಾವು ಬೆಳಗಿನ ಜಾವದಲ್ಲಿ, ರಾತ್ರಿ ಸಮಯಗಳಲ್ಲಿ ವೇದವನ್ನು ಓದಿ ಧ್ಯಾನಿಸುವಂಥ ವ್ಯಕ್ತಿ ದೇವರ ದೃಷ್ಟಿಯಲ್ಲಿ ಏನಾಗಿರ್ತಾನೆ? ಧನ್ಯನು ಮತ್ತು ಭಾಗ್ಯವಂತನಾಗಿರ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮ ಮಾರ್ಗಕ್ಕೆ ಬೆಳಕು, ದಾರಿಗೆ ದೀಪವಾಗಿದೆ ಎಂದು ನಾವು ವಾಕ್ಯದಲ್ಲಿ ನೋಡ್ತೀವಿ. ನಮ್ಮನ್ನು ಆಶೀರ್ವದಿಸೋದು, ನಮಗೊಂದು ಅದ್ಭುತಗಳನ್ನ ತರೋದು, ನಮಗೊಂದು ಬಿಡುಗಡೆಯನ್ನು ಕೊಡೋದಂದರೆ ದೇವರ ವಾಕ್ಯದಿಂದಲೇ ದೇವ ಮಕ್ಕಳೇ. ಹಾಗಾಗಿ ನಾವು ದೇವರ ವಾಕ್ಯವನ್ನು ಅಧಿಕವಾಗಿ ಪ್ರೀತಿಸಬೇಕು. ದೇವರ ವಾಕ್ಯದಲ್ಲಿ ಅತಿ ಆಸಕ್ತಿವಂತರಾಗಿರಬೇಕು. ದೇವರ ವಾಕ್ಯನ ಓದಬೇಕು, ಅದನ್ನು ಧ್ಯಾನಿಸಬೇಕು. ಈ ರೀತಿಯಾಗಿ ಹಗಲಿರುಳು ನಾವು ಓದಿ ನಾವು ಧ್ಯಾನಿಸುವಾಗೆ ಆ ವ್ಯಕ್ತಿಗಳು ಎಷ್ಟೋ ಭಾಗ್ಯವಂತರಾಗಿರ್ತಾರೆ. ಅವರುಗಳು ಮಾತ್ರನೇ ನೀರಿನ ಕಾಲುವೆಗಳಲ್ಲಿ ಬೆಳೆದ ಮರದ ಆಗಿರ್ತಾರೆ. ನೋಡ್ರಿ, ಒಂದು ನದಿಯ ಪಕ್ಕದಲ್ಲಿ ಒಂದು ಮರ ಇದ್ದರೆ ಆ ಮರ ಏನಾಗಿರುತ್ತಂದರೆ ಅದು ಯಾವಾಗಲೂ ಹೆಂಗಿರುತ್ತಂದರೆ ಹಸಿರಾಗಿರುತ್ತೆ. ಕಾರಣ ಏನಂದರೆ, ನದಿ ನೀರು ಒಂದು ಬೇರಿಗೆ, ಮರಕ್ಕೆ ಆ ನೀರು ಹಾಯ್ತಾ ಇರುವಾಗೆ ಆ ಬೇರಿಂದ ಹಿಡಿದು, ಮರದಿಂದ ಹಿಡಿದು ಅದರಲ್ಲಿರುವಂಥ ಎಲ್ಲ ಕೊಂಬೆಗಳನ್ನು ನೋಡುವಾಗೆ, ಎಲೆಗಳನ್ನ ನೋಡುವಾಗೆ ತುಂಬಾ ಹಸಿರಾಗಿ ತಂಪಾಗಿರುತ್ತೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನೀರಂದರೆ ದೇವರ ವಾಕ್ಯ. ಆ ದೇವರ ವಾಕ್ಯನ ಯಾರೆಲ್ಲ ಅಧಿಕವಾಗಿ ಓದಿ ಧ್ಯಾನಿಸಿ ದೇವರ ವಾಕ್ಯದಲ್ಲಿ ಹೆಚ್ಚಾಗಿ ಇರ್ತಾರೋ ಅಂಥ ಒಂದು ವ್ಯಕ್ತಿಗಳು ಹೇಗಿರ್ತಾರಂದರೆ ಆಶೀರ್ವಾದ ನಿಧಿಗಳಾಗಿರ್ತಾರೆ. ಹಲ್ಲೆಲೂಯಾ. ಕೀರ್ತನೆಯಲ್ಲಿ ನಾವು ನೋಡ್ತೀವಿ, ಅವ್ರು ಹೆಂಗಿರ್ತಾರಂದರೆ, ಅವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದಾಗಿರುತ್ತಾರೆ. ಅಂಥ ಮರ ಏನಾಗುತ್ತಂತೆ, ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ. ಅಂದರೆ ಅಂಥ ವ್ಯಕ್ತಿಗಳು ತಕ್ಕ ಕಾಲದಲ್ಲಿ ಏನಾಗಿರ್ತಾರಂದರೆ ಆಶೀರ್ವಾದವಾಗಿರ್ತಾರೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಅನೇಕ ಹೋರಾಟಗಳು ಬಂದರು, ಅನೇಕ ಕಷ್ಟಗಳು ಬಂದರು, ಅನೇಕ ಶೋಧನೆಗಳು ಬಂದರು, ಅನೇಕ ಬರಗಾಲಗಳು ಬಂದರು, ನಮ್ಮ ಜೀವಿತದಲ್ಲಿ ಏನೇ ಇಲ್ಲದೆ ನಾವು ಬರಿದಾಗಿ ಇರುವಂಥ ಸಂದರ್ಭಗಳಲ್ಲಿ ಸಹ ಅಂಥ ವ್ಯಕ್ತಿಗಳು ಏನಾಗಿರ್ತಾರೆ ಅಂದರೆ, ಆ ಸಂದರ್ಭಗಳಲ್ಲಿ, ಆ ಸಮಯಗಳಲ್ಲಿ, ಆ ಕಾಲಗಳಲ್ಲಿ, ಅಂಥ ಒಂದು ದಿನಗಳಲ್ಲಿ ಅವರು ಆಶೀರ್ವಾದವಾಗಿರ್ತಾರೆ. ಕಾರಣ ಏನು? ಅವರು ದೇವರ ವಾಕ್ಯದಲ್ಲಿ ಹಗಲಿರುಳು ಧ್ಯಾನ ಉಳ್ಳವರಾಗಿರುವಾಗೆ ಆ ವಾಕ್ಯದ ಮೂಲಕವಾಗಿ ಅವರುಗಳು ಆಶೀರ್ವಾದವಾಗಿರ್ತಾರೆ. ನಾವು ನೋಡ್ತೀವಿ, ಈ ಶಾಖನು ಬರಗಾಲದಲ್ಲಿ ಬೀಜವನ್ನು ಹಾಕಿದ್ನಂತೆ. ನೋಡ್ರಿ, ಬರಗಾಲದಲ್ಲಿ ಮಳೆ ಇಲ್ಲಂದರೆ ಬೆಳೆ ಹೆಂಗೆ ಬರುತ್ತೆ? ಆದರೆ ಈ ಶಾಖ ಬರಗಾಲದಲ್ಲಿ ದೇವರನ್ನ ನಂಬಿ ಏನು ಮಾಡ್ದ? ಬರಗಾಲದಲ್ಲಿ ಬೀಜ ಹಾಕಿದ್ರು. ಅದೇ ವರ್ಷದಲ್ಲಿ ಈ ಶಾಖನು 100ರಷ್ಟು ಬೆಳೆಯನ್ನು ಹೊಂದಿಕೊಂಡ. ಅವನು ಧನವಂತನಾಗಿ ಬಾಳಿದನೆಂದು ವೇದವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಈ ಶಾಖನ ದೇವರು ಅಷ್ಟಾಗಿ ಆಶೀರ್ವದಿಸಿ ಅಭಿವೃದ್ಧಿಗೊಳಿಸಿದಂದರೆ, ಈ ಶಾಖನಿಗೆ ಒಂದು ಅಭ್ಯಾಸ. ಯಾವಾಗಲೂ ಏನು ಮಾಡ್ತಾನೆ ಗೊತ್ತಾ? ಸಂಜೆ ಸಮಯದಲ್ಲಿ ಅಡವಿಗೆ ಹೋಗ್ಬಿಡ್ತಾನೆ. ಈ ಶಾಖ ಸಂಜೆ ಸಮಯಗಳಲ್ಲಿ ಅಡವಿಗೆ ಹೋಗಿ ದೇವರ ವಾಕ್ಯಗಳನ್ನ ಧ್ಯಾನಿಸ್ತಾ ಇರ್ತಾನೆ. ಯಾವಾಗಲೂ ಆತನ ಜೀವಿತದಲ್ಲಿ ಒಂದು ಅಭ್ಯಾಸ, ದೇವರ ವಾಕ್ಯನ ಧ್ಯಾನಿಸ್ತಾ ಇರ್ತಾನೆ. ಹೀಗೆ ಧ್ಯಾನ ಉಳ್ಳಂಥ ಒಂದು ಒಳ್ಳೆ ಭಕ್ತಿವಂತ ಯಾರಂದರೆ ಈ ಶಾಖ. ಈ ರೀತಿಯಾಗಿ ಯಾರು ಈ ಶಾಖನಿರುವಾಗೆ, ಅದಕ್ಕೆ ಈ ಶಾಖ ಯಾವ ಕೆಲಸ ಮಾಡೋಕ್ಕೆ ಹೋದರೂ ದೇವರು ಅವನ್ನ ಆಶೀರ್ವಾದಿಸ್ತಾ ಇದ್ರು. ನೋಡ್ರಿ, ಬರಗಾಲದಲ್ಲಿ ಬೀಜ ಹಾಕಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆನ ಹೊಂದಿಕೊಂಡ. ಮತ್ತು ಅವನ ದನಗಳು, ಅವನ ಕುರಿಗಳು, ಅವನ ಒಂಟೆ ಆಡುಗಳು ದಿನಕ್ಕೆ ಹೆಚ್ಚುತ್ತಾ ದೊಡ್ಡ ಶ್ರೀಮಂತನಾಗಿ ಬಂದ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ.
ಹಲ್ಲೆಲೂಯಾ. ಹೌದು ಮಕ್ಕಳೇ, ನಮ್ಮ ಆಶೀರ್ವಾದ ಹಣದಲ್ಲಿಲ್ಲ, ಲೋಕದಲ್ಲಿ ಮನುಷ್ಯನಲ್ಲೋ, ಕೆಲಸದಲ್ಲೋ, ಹಣದಲ್ಲೋ, ಐಶ್ವರ್ಯದಲ್ಲೋ ನಮ್ಮ ಆಶೀರ್ವಾದ ಅವುಗಳಲ್ಲಿ ಇರಲ್ಲ. ನಮ್ಮ ಆಶೀರ್ವಾದ ದೇವರ ವಾಕ್ಯದಲ್ಲಿರುತ್ತೆ. ದೇವರು ಹೇಳ್ತಾರೆ, ನನ್ನ ವಾಕ್ಯವನ್ನು ಕಳಿಸಿ ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತಾನೆ. ಹಲ್ಲೆಲೂಯಾ. ಹಾಗಾಗಿ ನಾವು ಹೆಚ್ಚಾಗಿ ಏನು ಮಾಡಬೇಕು, ಮುಂಜಾನೆ ಜಾವದಲ್ಲಿ ದೇವರ ವಾಕ್ಯವನ್ನು ಓದಿ ನಾವು ಧ್ಯಾನಿಸುವಾಗೆ ನಾವು ಆಶೀರ್ವದಿಸಲ್ಪಡ್ತೀವಿ. ರಾತ್ರಿ ಸಮಯಗಳಲ್ಲಿ ವೇದವನ್ನು ಓದಿ ಧ್ಯಾನಿಸುವಾಗೆ ನಾವು ಆಶೀರ್ವದಿಸಲ್ಪಡ್ತೀವಿ. ಹೇಗೆ ಆಶೀರ್ವದಿಸಲ್ಪಡ್ತಾರೆ ಅಂದರೆ, ಇವರು ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಹೋಗುವಾಗೆ ಅವ್ರು ಮಾಡುವಂಥ ಒಂದೊಂದು ಕೆಲಸ, ಅವ್ರ ಕೈ ಇಟ್ಟು ಯಾವ ಯಾವ ಕೆಲಸಗಳನ್ನ ಮಾಡ್ತಾರೋ ಆ ಎಲ್ಲ ಕೆಲಸಗಳನ್ನ ದೇವರು ಏನು ಮಾಡ್ತಾನೆ, ನಮ್ಮ ಸಂಗಡ ಇದ್ದು ಆ ಕೆಲಸಗಳು ಸಾವಿರದಷ್ಟು ಅದು ಫಲಿಸುವ ಹಾಗೆ ಮಾಡಿ ಸಮೃದ್ಧಿ ಆಶೀರ್ವಾದಗಳನ್ನ ಅಭಿವೃದ್ಧಿಗೊಳಿಸಲು ದೇವರು ನಮ್ಮ ಸಂಗಡ ಇರ್ತಾನೆ. ಹಲ್ಲೆಲೂಯಾ. ಹೀಗಾಗಿ ನಾವು ಯಾವಾಗಲೂ ಏನು ಮಾಡಬೇಕಂದ್ರೆ, ಸತ್ಯವೇದವನ್ನು ಪ್ರೀತಿಸಬೇಕು, ಅದರಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು, ಅದನ್ನು ಓದಿ ನಾವು ಧ್ಯಾನಿಸಬೇಕು. ಈ ರೀತಿಯಾಗಿ ನಾವು ಓದಿ ಧ್ಯಾನಿಸುವಾಗೆ ನಮಗೆ ಒಳ್ಳೆಯ ಆರೋಗ್ಯ ಇರುತ್ತೆ, ಸಮಾಧಾನ ಇರುತ್ತೆ, ನಾವು ಕೈ ಇಟ್ಟು ಮಾಡೋ ಕೆಲಸಗಳು ಸಮೃದ್ಧಿಯಾಗಿ ಆಶೀರ್ವದಿಸಲ್ಪಡುತ್ತೆ. ಅಂಥ ಒಂದು ವ್ಯಕ್ತಿಗಳ ಜೀವಿತದಲ್ಲಿ ದೇವರು ಯಾವಾಗಲೂ ಚಲಿಸ್ತಾ ಇರೋದನ್ನು ನಾವು ನೋಡ್ಬೋದು ದೇವ ಮಕ್ಕಳೇ. ಹಲ್ಲೆಲೂಯಾ. ಹಾಗಾಗಿ ನಾವೇನು ಮಾಡಬೇಕಂದ್ರೆ, ದೇವರ ವಾಕ್ಯನ ಓದಬೇಕು, ಧ್ಯಾನಿಸಬೇಕು. ಅನೇಕರಿಗೆ ಬೈಬಲ್ನ ಓದೋಕ್ಕೆ ಇಷ್ಟ ಆಗೋದಿಲ್ಲ, ಬೈಬಲ್ನ ಓದೋಕ್ಕೆ ಇಷ್ಟ ಆಗಲ್ಲ, ಮತ್ತು ದೇವರ ಪಾದದಲ್ಲಿ ಆ ವಾಕ್ಯಗಳನ್ನ ಧ್ಯಾನಿಸೋಕ್ಕೂ ಸಮಯನ ಅವ್ರುಗಳು ತೆಗೆದುಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಆ ಸಮಯನ ಬಿಟ್ಟು ಬೇರೆ ಬೇರೆ ಸಮಯಗಳಲ್ಲಿ ಏನು ಮಾಡ್ತಾರೆ, ಅವ್ರುಗಳು ಸೈತಾನ್ಗೋ, ಲೋಕಕ್ಕೋ, ಅನೇಕ ವ್ಯರ್ಥವಾದ ಕಾರ್ಯಗಳಿಗೆ ಸಮಯ ಕೊಟ್ಬಿಡ್ತಾರೆ. ಅದೊಂದು ಸೈತಾನ ತಂತ್ರ. ನಾವು ಹಾಗೆ ಮಾಡೋಕ್ಕೆ ಹೋಗಬಾರ್ದು. ನಾವು ಆಶೀರ್ವದಿಸಲ್ಪಡಬೇಕಂದ್ರೆ ದೇವರಿಟ್ಟಿರೋ ಮಾರ್ಗಗಳನ್ನು ಅನುಸರಿಸಬೇಕು. ನೋಡ್ರಿ, ಅಂತ ಮರ ತಕ್ಕ ಕಾಲದಲ್ಲಿ ಫಲ ಕೊಡುತ್ತೆ, ಮತ್ತು ಅದರ ಎಲೆ ಬಾಡುವುದೇ ಇಲ್ಲ. ಎಂಥ ಪರಿಸ್ಥಿತಿಗಳು ಬಂದರೂ ಅವರ ಆಶೀರ್ವಾದಗಳು ಅಳಿದು ಹೋಗೋದಿಲ್ಲ. ಅವರ ಜೀವಿತದಲ್ಲಿ ನಷ್ಟಗಳು ಮತ್ತು ಅನೇಕ ಹೋರಾಟಗಳು, ಅನೇಕ ಕಾರ್ಯಗಳು ಅವ್ರ ಜೀವಿತದಲ್ಲಿ ನಡೆಯೋದಿಲ್ಲ. ಕಾರಣ ಏನು ಗೊತ್ತಾ, ದೇವರ ವಾಕ್ಯ ಎಂಥ ಕಾಲದಲ್ಲಿ ಎಂಥ ಸಮಯದಲ್ಲಿ ಅವರುಗಳನ್ನು ಆಶೀರ್ವಾದವಾಗಿ ನಡೆಸುತ್ತೆ. ಮತ್ತು ಅವರ ವಾಕ್ಯ ಹೇಳುತ್ತೆ, ಅದರಂತೆ ಅವನ ಕಾರ್ಯಗಳೆಲ್ಲ ಸಫಲವಾಗುತ್ತೆ. ಯಾರ ಕಾರ್ಯ ಸಕ್ಸಸ್ ಆಗುತ್ತೆ, ಯಾರ ಕಾರ್ಯ ಸಫಲವಾಗುತ್ತಂದರೆ, ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಅದನ್ನು ಅನುಸರಿಸಿ ನಡೆಯೋರ ಜೀವಿತದಲ್ಲಿ ಅವರ ಕಾರ್ಯಗಳೆಲ್ಲ ಸಫಲವಾಗುತ್ತೆ. ಹಲ್ಲೆಲೂಯಾ. ಪ್ರತಿದಿನ ಮುಂಜಾನೆ ಜಾವದಲ್ಲಿ ಪ್ರಾರ್ಥನೆ ಮಾಡಿರಿ, ಬೈಬಲ್ನ ಓದಿ ಧ್ಯಾನ ಮಾಡಿರಿ. ರಾತ್ರಿ ಸಮಯಗಳಲ್ಲಿ ಪ್ರಾರ್ಥನೆ ಮಾಡಿರಿ, ಬೈಬಲ್ ಓದಿ ಧ್ಯಾನ ಮಾಡಿರಿ. ದೇವರನ್ನ ಆತುಕೊಳ್ಳ್ರಿ, ಅವ್ರ ವಾಕ್ಯನ ಧ್ಯಾನಿಸ್ರಿ, ಅವ್ರ ವಾಕ್ಯನ ಗ್ರಹಿಸ್ಕೊಳ್ರಿ, ಆ ವಾಕ್ಯನ ಅನುಸರಿಸ್ರಿ. ಅದನ್ನೇ ನಿಮ್ಮ ಜೀವಿತದಲ್ಲಿ ಆಹಾರ ಮಾಡಿಕೊಳ್ಳ್ರಿ. ಆಗ ನೋಡ್ರಿ, ನಿಮ್ಮ ಜೀವಿತದಲ್ಲಿ ಎಷ್ಟೋ ಆಶೀರ್ವಾದಗಳು, ಎಷ್ಟೋ ಒಂದು ಸಮೃದ್ಧಿ ನೀವು ಕಾಣ್ತೀರಾ. ಹಲ್ಲೆಲೂಯಾ. ದೇವ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ಕೇಳಿಕೊಂಡಿರಂಥ ನಿಮ್ಮ ಪ್ರತಿಯೊಬ್ಬರುಗಳನ್ನ ಯೇಸು ಸ್ವಾಮಿ ನಿಮ್ಮ ಜೊತೆಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ದೇವಾ, ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳನ್ನ ನೀನು ಮುಟ್ಟಿ ಆಶೀರ್ವದಿಸ್ರಿ. ಸತ್ಯ ವೇದವನ್ನು ಓದುವಂಥ ಒಂದು ದಾಹ ಆಸಕ್ತಿಯವರಿಗೆ ಹುಟ್ಟಿಸ್ರಿ. ವಾಕ್ಯಗಳನ್ನು ಓದಿ ಧ್ಯಾನಿಸಿ ಕೈಗೊಂಡು ಅಪ್ಪ ಸಮೃದ್ಧಿಯಾಗಿ ಆಶೀರ್ವದಿಸಲ್ಪಡೋಕ್ಕೆ ನೀನೇ ಆ ಮಕ್ಕಳ ಮೇಲೆ ಅಪ್ಪ ಒಂದು ಆಶೀರ್ವಾದವಾದ ನಿನ್ನ ಹಸ್ತಗಳನ್ನು ಇಟ್ಟು ಎಲ್ಲರುಗಳನ್ನ ಆ ರೀತಿಯಾಗಿ ನೀನು ಮಾರ್ಗ ನಡೆಸಿ ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ. ಯೇಸು ನಾಮದಲ್ಲಿ ಎಲ್ಲರನ್ನ ಆಶೀರ್ವದಿಸ್ರಿ. ಪ್ರಾರ್ಥನೆ ಕೆಳಗೆ ಮಾಡಿದಾಗ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ಈ ವಾಕ್ಯಗಳನ್ನು ಕೇಳಿಕೊಂಡಿರೋ ಪ್ರತಿಯೊಬ್ಬರನ್ನ ದೇವರು ಆಶೀರ್ವದಿಸಲಿ. ಅನೇಕರಿಗೆ ಈ ವಾಕ್ಯಗಳನ್ನು ಹಂಚ್ಕೊಳ್ರಿ, ಲೈಕ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ನಾಮದಲ್ಲಿ ತಂದೆ, ಆಮೇನ್.